ನೀವು ಒಂದ್ ಬಾರಿ ಆದ್ರೂ ಎಲಿವೇಟರ್ ನಲ್ಲಿ ಹತ್ತೇ ಇರ್ತೀರಾ. ಆದ್ರೆ ಈ ಮಹಿಳೆ 12ನೇ ಮಹಡಿಯಲ್ಲಿ ಇದ್ರೂ ಕೂಡ ಮೆಟ್ಟಿಲನ್ನು ಬಳಸಿ ಹೋಗ್ತಾ ಇರ್ತಾಳೆ. ಹಾಗಾದ್ರೆ ಆ ಮಹಿಳೆ ಅಷ್ಟೊಂದು ಹೆದರುವಂತ ಯಾವ ಘಟನೆ ನಡೆದಿರಬಹುದು? ನಿಮಗೆ ಎಲಿಸಾ ಲೇಮ್ ನ ಕೇಸ್ ಬಗ್ಗೆ ತಿಳಿದೇ ಇದೆ. ಆಕೆ ಜೊತೆಗೆ ಎಲಿವೇಟರ್ ನಲ್ಲಿ ಪ್ಯಾರಾ ನಾರ್ಮಲ್ ಘಟನೆ ನಡೆದಿತ್ತು ಅಂತ. ಹಾಗೂ ಈ ವಿಡಿಯೋ ಆನ್ಲೈನ್ ಅಲ್ಲಿ ಕೂಡ ಬಹಳ ವೈರಲ್ ಆಗಿತ್ತು. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಎಲಿವೇಟರ್ ಗೋಸ್ಟ್ ಮತ್ತು ಹಾಂಟೆಡ್ ಎಲಿವೇಟರ್ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ಎಲಿವೇಟರ್ ಗೇಮ್ ನಿಜಾನ ಮತ್ತು ಎಲಿವೇಟರ್ ಗೇಮ್ ಹಾಂಟೆಡ್ ಅಂತ ತಿಳ್ಕೊಳ್ಳೋಣ. ಮತ್ತು ಈ ಎಲಿವೇಟರ್ ಗೇಮ್ ಗೆ ಎಲಿವೇಟರ್ ಟು ಅನದರ್ ವರ್ಲ್ಡ್ ಅಂತ ಕೂಡ ಕರೀತಾರೆ. ಅಂದ್ರೆ ಈ ಎಲಿವೇಟರ್ ನಿಮ್ಮನ್ನು ಬೇರೆ ಡೈಮೆನ್ಷನ್ ಗೆ ಕರೆದೊಯ್ಯಬಹುದು. ಹಾಗೆ ಈ ಎಲಿವೇಟರ್ ಗೇಮ್ ಎಲ್ಲಿಂದ ಬಂತು ಮತ್ತು ಈ ಎಲಿವೇಟರ್ ಗೇಮ್ ನ ಹಿಸ್ಟ್ರಿ ಏನು ಅಂತ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಎಲಿವೇಟರ್ ಗೇಮ್ ನ ರಹಸ್ಯಗಳನ್ನು ಸಾಲ್ವ್ ಮಾಡೋಣ. ನೀವೊಬ್ರೇ ರಾತ್ರಿ ವೇಳೆ ಈ ವಿಡಿಯೋ ನೋಡ್ತಾ ಇದ್ರೆ ಇನ್ ಮುಂದೆ ಎಲಿವೇಟರ್ ಮೇಲೆ ಕಾಲಿಡೋದೇ ಇಲ್ಲ. ಬಹಳ ಜನ ನಂಬೋ ಪ್ರಕಾರ ಇದು ಸೌತ್ ಕೊರಿಯಾ ಮತ್ತು ಜಪಾನ್ ನ ಗೇಮ್ ಅಂತ ಹೇಳ್ತಾರೆ. ಇದು ಆಧುನಿಕ ಕಾಲದ ಗೇಮ್ ಅಲ್ಲ, ಇದೊಂದು ಅರ್ಬನ್ ಲೆಜೆಂಡ್. ಈ ಗೇಮಿನ ಪ್ರಕಾರ ನಮ್ಮ ಕಣ್ಣಿಗೆ ಕಾಣದ ಇನ್ನೊಂದು ಜಗತ್ತಿದೆ, ಅಂದರೆ ಇನ್ನೊಂದು ಡೈಮೆನ್ಷನ್ ಇದೆ ಅಂತ ಈ ಗೇಮ್ ಹೇಳುತ್ತದೆ. ಸೌತ್ ಕೊರಿಯಾದಲ್ಲಿ ಇನ್ನೊಂದು ಡೈಮೆನ್ಷನ್ ಇದೆ ಅಂತ ಹೇಳುವಂತ ಹಲವು ಸೀಕ್ರೆಟ್ ಪುಸ್ತಕಗಳಿವೆ ಮತ್ತು ಆ ಪುಸ್ತಕಗಳ ನಿಯಮದ ಪ್ರಕಾರ ಇನ್ನೊಂದು ಡೈಮೆನ್ಷನ್ ಗೆ ಹೋಗಬೇಕಾದ್ರೆ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಆದ್ರೆ ಈ ಆಧುನಿಕ ಕಾಲದ ಜನರು ಅದನ್ನು ಎಲಿವೇಟರ್ ಗಳಿಗೆ ಹೋಲಿಸಿ ಬಿಟ್ಟಿದ್ದಾರೆ. ಹಾಗಾದ್ರೆ ಈ ಎಲಿವೇಟರ್ ಗೇಮ್ ನಿಜಾನ ಸುಳ್ಳ ಅಂತ ನೋಡೋಣ ಬನ್ನಿ. ಈ ಎಲಿವೇಟರ್ ಗೇಮ್ ನಿಮ್ಮನ್ನು ಬೇರೆ ಡೈಮೆನ್ಷನ್ ಗೆ ಕೂಡ ಕರ್ಕೊಂಡು ಹೋಗಬಹುದು ಮತ್ತು ಆ ಡೈಮೆನ್ಷನ್ ಡೇಂಜರಸ್ ಕೂಡ ಆಗಿರಬಹುದು. ಆದ್ರೆ ದುಷ್ಟಶಕ್ತಿಗೂ ಮತ್ತು ದೆವ್ವಗಳಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಹಲವಾರು ಯೂಟ್ಯೂಬರ್ ಗಳು ಈ ಎಲಿವೇಟರ್ ಚಾಲೆಂಜ್ ಅಥವಾ ಈ ಎಲಿವೇಟರ್ ಗೇಮ್ ಅನ್ನು ಆಡ್ತಾ ಇರೋದನ್ನು ನೀವು ನೋಡಿರಬಹುದು. ಆದ್ರೆ ಇಂದು ಎಲಿವೇಟರ್ ನಲ್ಲಿ ಆದ ನೈಜ ಘಟನೆಯ ಬಗ್ಗೆ ನೋಡೋಣ. ಟೋಕಿಯೋದ ಮಿನಾಟೋ ವಾರ್ಡ್ ನ ಒಂದು ಅಪಾರ್ಟ್ಮೆಂಟ್ ನ ಹುಡುಗ 12ನೇ ಮಾಡಿಗೆ ಹೋಗಬೇಕಾಗಿತ್ತು. ಆದ್ರೆ ಅವನು 12 ಮತ್ತು 11ನೇ ಮಾಡಿಯ ನಡುವೆ ಸಿಲುಕಿ ಹಾಕಿಕೊಳ್ತಾನೆ. ಆ ನಂತರ ತನ್ನ ಮಾಡಿ ಬಂತು ಎಂದು ಹಿಡಿದು ಬಿಡ್ತಾನೆ ಮತ್ತು ಅಲ್ಲೇ ಸತ್ತೋಗ್ಬಿಡ್ತಾನೆ. ಇದಾದ ಮೇಲೆ ಇವನ ಅಮ್ಮ 12ನೇ ಮಾಡಿಯಲ್ಲಿ ಇದ್ದರೂ ಸಹ ಲಿಫ್ಟ್ ಬಳಸೋದಿಲ್ಲ. ಈ ಪೋರ್ಟಲ್ಲೇ ನೀವು ನೋಡ್ತಾ ಇರಬಹುದು. ಈಕೆಯೇ ಆ ಹುಡುಗನ ತಾಯಿ. ಈ ಘಟನೆಗಳ ನಂತರ ಎಲಿವೇಟರ್ ಗಳಲ್ಲಿ ಪ್ಯಾರಾನಾರ್ಮಲ್ ಶಕ್ತಿ ಇದೆ ಅಂತ ಎಲ್ಲಾ ಕಡೆಗೆ ಸುದ್ದಿ ಹಬ್ಬಲು ಪ್ರಾರಂಭಿಸಿತು. ಹೀಗೆ ಸುದ್ದಿ ಹಬ್ಬಿದ ನಂತರ ಎಲ್ಲರೂ ಎಲಿವೇಟರ್ ಮೇಲೆ ಹತ್ತರು ಭಯಪಡಲು ಆರಂಭಿಸಿದರು. ಹಾಗೆ ಜಪಾನ್ ನಲ್ಲಿ ಅನೇಕ ಎಲಿವೇಟರ್ ಘಟನೆಗಳು ನಡೆಯುತ್ತಲೇ ಇದ್ದವು. ಹೀಗೆ ಹೆಚ್ಚುತ್ತಿರುವ ಎಲಿವೇಟರ್ ಘಟನೆಗಳಿಂದಾಗಿ ಜನರು ಇನ್ನೂ ಭಯಪಡಲು ಆರಂಭಿಸಿದರು. ಆ ನಂತರ ಹಲವು ಯೂಟ್ಯೂಬರ್ ಗಳು ಕೂಡ ಎಲಿವೇಟರ್ ಚಾಲೆಂಜ್ ಎಂದು ಶುರು ಮಾಡಿದರು. ಇದಕ್ಕೆ ಪೂರಕವೆಂಬಂತೆ ಎಲಿವೇಟರ್ ನಲ್ಲಿ ಎಲಿಸಾ ಜೊತೆಗೆ ಒಂದು ಘಟನೆ ಸಂಭವಿಸಿತ್ತು. ಆ ಘಟನೆಯನ್ನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನೋಡೋಣ. ಈ ಪೋರ್ಟಲ್ಲಿ ನೋಡ್ತಾ ಇದ್ದೀರಲ್ಲ, ಈಕೆಯೇ ಎಲಿಸಾ. ಈಕೆಯ ಡೆಡ್ ಬಾಡಿ ಆ ಅಪಾರ್ಟ್ಮೆಂಟ್ ನ ಮೇಲಿರುವ ನೀರಿನ ಟ್ಯಾಂಕಿಯಲ್ಲಿ ಸಿಕ್ಬಿಡುತ್ತೆ. ಇದ್ರ ಬಗ್ಗೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆದ್ರೆ ಯಾವುದೇ ರೀತಿಯ ಕ್ಲೂ ಸಿಗದ ಕಾರಣ ಸಿಸಿಟಿವಿ ಚೆಕ್ ಮಾಡ್ತಾರೆ. ಸಿಸಿಟಿವಿಯಲ್ಲಿ ಈ ವಿಡಿಯೋ ರೆಕಾರ್ಡ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ಪ್ಯಾರಾನಾರ್ಮಲ್ ಶಕ್ತಿ ಬಂದು ಆಕೆಯನ್ನು ಹೊಡೆದು ಸಾಯಿಸಿಬಿಡುತ್ತೆ. ಹಾಗಾದ್ರೆ ಈ ಎಲಿವೇಟರ್ ಗೇಮ್ ಅಷ್ಟೊಂದು ಡೇಂಜರಸ್ ಗೇಮ್? ಈ ಎಲಿವೇಟರ್ ಗೇಮ್ ರಿಯಲ್ ಫೇಕ್ ಅಂತ ನೋಡೋಣ ಬನ್ನಿ. ಈ ಎಲಿವೇಟರ್ ಗೇಮ್ ನಿಜ ಕೂಡ ಆಗಿರಬಹುದು, ಸುಳ್ಳು ಕೂಡ ಆಗಿರ್ಬೋದು. ಆದ್ರೆ ಯಾವುದೇ ರೀತಿಯ ಸಾಕ್ಷಿ ಸಿಕ್ಕಿಲ್ಲ ಮತ್ತು ಈ ಗೇಮ್ ಆಡಿದ್ರೆ ದೆವ್ವ ಬರ್ಬೋದು ಅಂತ ಸೈಂಟಿಫಿಕ್ ಆಗಿ ರೀಸನ್ ಕೂಡ ಇಲ್ಲ. ಇಂತ ಇಂಟ್ರೆಸ್ಟಿಂಗ್ ಹಾರರ್ ಮತ್ತು ನಾಲೆಡ್ಜ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.